ಬಿಡಿಆರ್ಎಫ್ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎಆರ್ಎಫ್ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಡಿಆರ್ಎಫ್ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎಆರ್ಎಫ್ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಡಿಆರ್ಎಫ್ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎಆರ್ಎಫ್ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಡಿಆರ್ಎಫ್ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎ
ಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಡಿಆರ್ಎಫ್ಒ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎ ಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬಿಡಿಆರ್ಎಫ್ಒ ದಾಳೇಶ್ವರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು. ಕನಕಪುರದಲ್ಲಿರುವಂತಹ ಬಿಡಿಎ ಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇವತ್ತು ಏಕಾಏಕಿಯಾಗಿ ದಾಳಿಯನ್ನ ನಡೆಸಿರುವಂತದ್ದು. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿರುವಂತಹ ತಂಡ ಇವತ್ತು ದಾಳಿಯನ್ನ ನಡೆಸುವ ಮುಖಾಂತರವಾಗಿ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಫ್ಒ ದಾಳೇಶ್ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡ್ತಾ ಇದೆ. ಅದರ ಜೊತೆಗೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೋ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ದಾಳಿ ನಡೆಸುವ ಮುಖಾಂತರವಾಗಿ ಶಾಕ್ ಕೊಡ್ತಾ ಇದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ಅವರ ನಿವಾಸ, ಅಲ್ಲಿ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ತಂಡ ಏಕಾಏಕಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ದಾಳೇಶ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಏಕಾಏಕಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ.